ಎಲ್ಲರಿಗೂ ನಮಸ್ಕಾರಗಳು. 10ನೇ ತರಗತಿಯ ವಿಜ್ಞಾನ ವಿಷಯ ವಿದ್ಯುತ್ ಶಕ್ತಿ ಅಧ್ಯಾಯದ 3ನೇ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ 2 ನೀರಿನ ಟ್ಯಾಂಕ್ಗಳಿದಾವು. ಈ ಟ್ಯಾಂಕನ್ನು ಮಹೇಶ ತುಂಬಿಸಬೇಕು, ಇದನ್ನು ರಮೇಶ ತುಂಬಿಸಬೇಕು. ಮಹೇಶ ಅದನ್ನು ತುಂಬಿಸಿದ, ಅವನಿಗೆ ನಾವು ಗುಡ್ ಅಂತ ಹೇಳಿದ್ವಿ. ರಮೇಶನೂ ತುಂಬಿಸಿದ, ಅವನಿಗೂ ಗುಡ್ ಅಂತ ಹೇಳಿದ್ವಿ. ಇಬ್ಬರು ಕೂಡ ಜಾಣ ಮಕ್ಕಳು, ಮನೆಯ ಕೆಲಸಗಳನ್ನು ಮಾಡ್ತಾರೆ. ಆದರೆ ಇವರಿಬ್ಬರಲ್ಲಿ ವೆರಿ ಗುಡ್ ಯಾರು? ಮಹೇಶ ಟ್ಯಾಂಕನ್ನು ತುಂಬಿಸ್ಲಿಕ್ಕೆ 50 ನಿಮಿಷ ತೆಗೆದುಕೊಂಡಿದ್ದಾನೆ, ರಮೇಶ 60 ನಿಮಿಷ ಟೈಮ್ ತಗೊಂಡಿದ್ದಾನೆ. ಎರಡೂ ಒಂದೇ ಗಾತ್ರದ ತೊಟ್ಟಿ. ಮಹೇಶ ಕಡಿಮೆ ಸಮಯದಲ್ಲಿ ತುಂಬಿಸಿರೋದ್ರಿಂದ ಮಹೇಶ ವೆರಿ ಗುಡ್ ಅಂತ ಹೇಳ್ಬೋದು. ಇಲ್ಲೊಂದು ಲೆಕ್ಕಾಚಾರ ನೋಡೋಣ. ಮಹೇಶ 50 ನಿಮಿಷಗಳಲ್ಲಿ 100 ಲೀಟರನ್ನು ತುಂಬಿಸಿದ್ದಾನೆ. ಅಂದರೆ 100 ಲೀಟರ್ ಭಾಗಿಸ 50 ನಿಮಿಷ ಅಂದರೆ ಪ್ರತಿ ನಿಮಿಷಕ್ಕೆ 2 ಲೀಟರ್ ನೀರನ್ನು ತುಂಬಿಸಿದಂಗೆ ಆಯಿತು. ಇನ್ನು ರಮೇಶನ ಲೆಕ್ಕಾಚಾರ. ರಮೇಶ 60 ನಿಮಿಷಗಳಲ್ಲಿ 100 ಲೀಟರ್ ತುಂಬಿಸಿದ್ದಾನೆ. 100 ಲೀಟರ್ ಭಾಗಿಸು 60 ನಿಮಿಷ, ಪ್ರತಿ ನಿಮಿಷಕ್ಕೆ 1.66 ಲೀಟರ್ ನೀರನ್ನು ತುಂಬಿಸಿದಂತಾಯಿತು. ಇಲ್ಲಿ ಇನ್ನೆರಡು ಟ್ಯಾಂಕ್ ಇದಾವೆ. ಒಂದು ಮೊದಲನೇ ಟ್ಯಾಂಕಿನ ಸಾಮರ್ಥ್ಯ 100 ಲೀಟರ್ ಇದ್ದರೆ ಬಿ ಟ್ಯಾಂಕಿನ ಸಾಮರ್ಥ್ಯ 75 ಲೀಟರ್ ಆಗಿದೆ. ಎ ಟ್ಯಾಂಕನ್ನು ಮಹೇಶ ತುಂಬಿಸಬೇಕು, ಬಿ ಟ್ಯಾಂಕನ್ನು ರಮೇಶ ತುಂಬಿಸಬೇಕು. ಇಬ್ಬರು ಆ ಟ್ಯಾಂಕನ್ನು ತುಂಬಿಸಿದ್ದಾರೆ. ಈಗ ಯಾರಿಗೆ ವೆರಿ ಗುಡ್ ಹೇಳೋದು? ಮಹೇಶ 60 ನಿಮಿಷ ಸಮಯ ತಗೊಂಡ್ರೆ ರಮೇಶ 40 ನಿಮಿಷ ಸಮಯ ತೆಗೆದುಕೊಂಡಿದ್ದಾನೆ. ಈಗ ನಾವು ಹೇಳ್ಬೋದಾ? ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಲೆಕ್ಕಾಚಾರ ಮಾಡಿ ಹೇಳೋಣ. 60 ನಿಮಿಷಗಳಲ್ಲಿ 100 ಲೀಟರ್ ಅಂದರೆ 100 ಭಾಗಿಸು 60, ಪ್ರತಿ ನಿಮಿಷಕ್ಕೆ 1.66 ಲೀಟರ್ ನೀರನ್ನು ಮಹೇಶ ತುಂಬಿಸಿದ್ದಾನೆ. ರಮೇಶ 40 ನಿಮಿಷಗಳಲ್ಲಿ 75 ಲೀಟರ್ ನೀರನ್ನು ತುಂಬಿಸಿದ್ದಾನೆ. ಅಂದರೆ 75 ಭಾಗಿಸು 40, ಪ್ರತಿ ನಿಮಿಷಕ್ಕೆ 1.87 ಲೀಟರ್ ನೀರನ್ನು ರಮೇಶ ತುಂಬಿಸಿದ್ದಾನೆ. ಈಗ ರಮೇಶ ಹೆಚ್ಚು ಕೆಲಸವನ್ನು ಮಾಡಿದಂತಾಯಿತು. ಇದರಿಂದ ನಮಗೆ ತಿಳಿದು ಬರೋದೇನು ಅಂತ ಹೇಳಿದರೆ, ರಮೇಶನ ಸಾಮರ್ಥ್ಯ ಹೆಚ್ಚು. ರಮೇಶ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸವನ್ನು ಮಾಡಬಲ್ಲ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಸಾಮರ್ಥ್ಯ ಅಂದ್ರೇನು? ಏಕಮಾನ ಕಾಲದಲ್ಲಿ ನಡೆದ ಕೆಲಸ ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಪ್ರಮಾಣದ ಕೆಲಸ ಆಗುತ್ತೋ ಅದನ್ನು ನಾವು ಸಾಮರ್ಥ್ಯ ಅಂತ ಹೇಳ್ತೀವಿ. ಅಥವಾ ಏಕಮಾನ ಕಾಲದಲ್ಲಿ ಬಳಕೆಯಾದ ಶಕ್ತಿ. ಶಕ್ತಿ ಮತ್ತು ಕೆಲಸ ಎರಡರ ಮೂಲಮಾನವು ಜೂಲ್ ಆಗಿದೆ. ಆದ್ದರಿಂದ ಕೆಲಸ ಮತ್ತು ಶಕ್ತಿಗಳನ್ನು ನಾವು ಒಂದೇ ಅಂತ ತೆಗೆದುಕೊಳ್ತೀವಿ. ಕೆಲಸ ಮಾಡುವ ದರವನ್ನೇ ನಾವು ಸಾಮರ್ಥ್ಯ ಅಂತ ಹೇಳ್ತೀವಿ, ಅಥವಾ ಶಕ್ತಿಯ ಬಳಕೆಯ ದರವನ್ನು ಸಾಮರ್ಥ್ಯ ಅಂತ ಹೇಳ್ತೀವಿ. ಇದರ ಸಮೀಕರಣವನ್ನು ಈ ರೀತಿ ಬರಿಬಹುದು: ಕೆಲಸ ಭಾಗಿಸು ಕಾಲ, P = W/T. ಮೂಲಮಾನ ಜೂಲ್ ಪರ್ ಸೆಕೆಂಡ್. ಕೆಲಸದ ಮೂಲಮಾನ ಜೂಲ್, ಸಮಯದ ಮೂಲಮಾನ ಸೆಕೆಂಡ್. ಈ ಎರಡನ್ನು ಜೋಡಿಸಿ ಒಂದು ಹೊಸ ಮೂಲಮಾನ ನಮಗೆ ದೊರೆಯುತ್ತೆ, ವ್ಯಾಟ್. ಇದನ್ನು ವ್ಯಾಟ್ ಅಂತಕ್ಕಂಥ ವಿಜ್ಞಾನಿಯ ನೆನಪಿಗಾಗಿ ತೆಗೆದುಕೊಳ್ಳಲಾಗಿದೆ. ವಿದ್ಯುತ್ ಸಾಮರ್ಥ್ಯ ಅಂದ್ರೇನು? ವಿದ್ಯುತ್ ಶಕ್ತಿಯ ಬಳಕೆಯ ದರ ಅಂದರೆ ಪ್ರತಿ ಸೆಕೆಂಡಿನಲ್ಲಿ ಎಷ್ಟು ವಿದ್ಯುತ್ ಬಳಕೆಯಾಗುತ್ತೋ ಅದನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಹೇಳ್ತೀವಿ. ವಿದ್ಯುತ್ ಶಕ್ತಿಯು ಕೆಲಸ ಮಾಡುವ ದರ. ಪ್ರತಿ ಸೆಕೆಂಡಿನಲ್ಲಿ ವಿದ್ಯುತ್ ಶಕ್ತಿಯನ್ನು ಬಳಸಿ ಯಾವ ಕೆಲಸವನ್ನು ನಾವು ಮಾಡ್ತೀವೋ, ಪ್ರತಿ ಸೆಕೆಂಡಿಗೆ ವಿದ್ಯುತ್ ಶಕ್ತಿಯನ್ನು ಬಳಸಿ ನಾವು ಎಷ್ಟು ಕೆಲಸವನ್ನು ಮಾಡ್ತೀವೋ ಅದನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯುನ್ಮಂಡಲದಲ್ಲಿ ಶಕ್ತಿಯು ಬಳಕೆಯಾಗುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ಒಂದು ಉದಾಹರಣೆ ನೋಡೋಣ. ಒಂದು ಬಲ್ಬ್ 60 ಜೂಲ್ ಶಕ್ತಿಯನ್ನು 12 ಸೆಕೆಂಡ್ಗಳಲ್ಲಿ ಬಳಸಿದರೆ ಸಾಮರ್ಥ್ಯ ಎಷ್ಟು? ಕೊಟ್ಟಿರೋ ಅಂಶಗಳನ್ನು ಬರೆದುಕೊಳ್ಳೋಣ. E = 60 ಜೂಲ್. ಈ ಅಂದರೆ ಇಲ್ಲಿ ಶಕ್ತಿ ಅಂತ ಅರ್ಥ. 60 ಜೂಲ್ ಕೆಲಸ ಅಥವಾ 60 ಜೂಲ್ ಶಕ್ತಿ. T = 12 ಸೆಕೆಂಡ್. ಸಮೀಕರಣದಲ್ಲಿ ಬರೆದುಕೊಳ್ಳೋಣ. P = 60/12, 5 ವ್ಯಾಟ್. ಅಂದರೆ ಇದು 5 ಜೂಲ್ ಶಕ್ತಿಯನ್ನು ಪ್ರತಿ ಸೆಕೆಂಡಿಗೆ ಬಳಸಿಕೊಂಡಿದೆ ಅಂತ ಅರ್ಥ. 500 ವ್ಯಾಟ್ ಸಾಮರ್ಥ್ಯದ ಹೀಟರನ್ನು 10 ಸೆಕೆಂಡ್ಗಳ ಕಾಲ ಬಳಸಿದಾಗ ಬಳಕೆಯಾದ ಶಕ್ತಿ ಎಷ್ಟು? ಲೆಕ್ಕವನ್ನು ಅರ್ಥ ಮಾಡಿಕೊಳ್ಳೋಣ. ಒಂದು ವಿದ್ಯುತ್ ಉಪಕರಣ ಇದೆ, ಅದರ ಸಾಮರ್ಥ್ಯ 500 ವ್ಯಾಟ್ ಇದೆ. ಸಾಮರ್ಥ್ಯ ಕೊಟ್ಟಿದ್ದಾರೆ. P = 500 ವ್ಯಾಟ್, T = 10 ನಿಮಿಷ. ನಿಮಿಷವನ್ನು ನಾವು ಸೆಕೆಂಡಿಗೆ ಪರಿವರ್ತನೆ ಮಾಡಿಕೊಳ್ಳೋಣ. 10 × 60 ಸೆಕೆಂಡ್ = 600 ಸೆಕೆಂಡ್. P = W/T ಅಥವಾ W = P × T. ಹೊಸ ಸಮೀಕರಣ ಆಯಿತು. ಕೆಲಸದ ಬದಲಾಗಿ ಶಕ್ತಿ ಅಂತ ನಾವು ಬಳಸಿಕೊಳ್ಳಬಹುದು. E = P × T ಅಂದರೆ 500 ವ್ಯಾಟ್ × 600 ಸೆಕೆಂಡ್. E = 3 ಲಕ್ಷ ಜೂಲ್ ಅಥವಾ E = 3 × 10⁵ ಜೂಲ್ಸ್ ಆಗಿರುತ್ತದೆ. ಪ್ರತಿ ಸೆಕೆಂಡಿಗೆ 1000 ಜೂಲ್ ವಿದ್ಯುತ್ ಶಕ್ತಿಯನ್ನು ಬಳಸುವ ವಿದ್ಯುತ್ ಉಪಕರಣವನ್ನು 1 ಗಂಟೆಯ ಕಾಲ ಬಳಸಿದರೆ ಬಳಕೆಯಾದ ವಿದ್ಯುತ್ ಶಕ್ತಿಯ ಪ್ರಮಾಣ ಎಷ್ಟು? ಕೊಟ್ಟಿರೋ ಸಂಗತಿಗಳನ್ನು ಬರೆಕೊಳ್ಳೋಣ. P = 1000 ವ್ಯಾಟ್,
ಟಿ ಈಸ್ ಈಕ್ವಲ್ ಟು 1 ಗಂಟೆ, 1 ಗಂಟೆಗೆ 60 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡು. ಇದನ್ನು ಗುಣಿಸಿದಾಗ 1 ಗಂಟೆಗೆ 3600 ಸೆಕೆಂಡ್ ಆಗುತ್ತೆ. ಪಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ ಅನ್ನೋ ಸಮೀಕರಣ ನಮಗೆ ಗೊತ್ತಿದೆ. ಆದ್ದರಿಂದ ಡಬ್ಲ್ಯೂ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಡಬ್ಲ್ಯೂ ಅಂದರೆ ಕೆಲಸ, ಕೆಲಸ ಅಂದರೆ ಶಕ್ತಿ, ನಮಗೀಗಾಗಲೇ ಗೊತ್ತು. ದೇರ್ ಫೋರ್ ಇ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಇ ಈಸ್ ಈಕ್ವಲ್ ಟು 1000 ಇಂಟು 3600. ಇ ಈಸ್ ಈಕ್ವಲ್ ಟು 36 ಲಕ್ಷ ಜೂಲ್, ಅಥವಾ ಇ ಈಸ್ ಈಕ್ವಲ್ ಟು 3.6 ಇಂಟು 10⁶ ಜೂಲ್ಸ್. ಇದನ್ನು ನಾವು 1 ಯೂನಿಟ್ ವಿದ್ಯುತ್ ಅಂತ ಹೇಳ್ತೀವಿ. ಅದನ್ನು ಕಿಲೋ ವ್ಯಾಟ್ ಅವರ್ ಅಂತ ಹೇಳ್ತಾರೆ. ನೀವು ಮನೆಯಲ್ಲಿ ವಿದ್ಯುತ್ತಿನ ಬಿಲ್ ಬಂದಾಗ ಈ ತಿಂಗಳು 35 ಯೂನಿಟ್ ವಿದ್ಯುತ್ ಬಳಕೆ ಆಯಿತು, 50 ಯೂನಿಟ್ ವಿದ್ಯುತ್ ಬಳಕೆ ಆಯಿತು, 100 ಯೂನಿಟ್ ಬಳಕೆ ಆಯಿತು, ಈ ರೀತಿಯ ಮಾತುಗಳನ್ನು ನೀವು ಕೇಳಿರ್ತೀರಿ. 1 ಯೂನಿಟ್ ಅಂದರೆ 36 ಲಕ್ಷ ಜೂಲ್ ವಿದ್ಯುತ್ ಬಳಕೆ ಆಗುವುದು. ಈ 36 ಲಕ್ಷ ಜೂಲ್ ಅಂತಕ್ಕಂಥ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆ. ಇದರ ಬದಲಾಗಿ 1 ಯೂನಿಟ್ ಅಂತ ಬಳಸುವುದು ಹೆಚ್ಚು ವ್ಯಾವಹಾರಿಕವಾಗಿದೆ. 1 ಯೂನಿಟ್ ಅಂದರೆ ಕಿಲೋ ವ್ಯಾಟ್ ಅವರ್ ಅಂತ ಹೇಳ್ಬೋದು. 1 ಕಿಲೋ ವ್ಯಾಟ್ ಅವರ್ ಅಂದರೆ 1000 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ದೀಪವನ್ನು 1 ಗಂಟೆಯವರೆಗೆ ಬಳಸಿದರೆ 1 ಯೂನಿಟ್ ವಿದ್ಯುತ್ ಬಳಕೆ ಮಾಡಿದಂತೆ. ಅದೇ ನಾವು 100 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ದೀಪವನ್ನು 10 ಗಂಟೆಯವರೆಗೆ ಬಳಸಿದರೆ 1 ಯೂನಿಟ್ ವಿದ್ಯುತ್ ಬಳಸಿದಂತೆ ಆಗುತ್ತೆ. ಉಪಕರಣದ ಸಾಮರ್ಥ್ಯ ಕಡಿಮೆ ಆದಂತೆ ನಮಗೆ ಬಳಸ್ತಕ್ಕಂಥ ಅವಧಿ ಹೆಚ್ಚಿಗೆ ಸಿಗ್ತಾ ಇದೆ. ಒಂದು ವೇಳೆ 10 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ದೀಪವನ್ನು 100 ಗಂಟೆಗಳವರೆಗೆ ಬಳಸಿದರೆ 1 ಯೂನಿಟ್ ವಿದ್ಯುತ್ ಬಳಸಿದಂತೆ. 10 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ದೀಪವನ್ನು ಬಳಸಲಾಗ್ತದೆ. ಇದನ್ನು 100 ಗಂಟೆಗಳವರೆಗೆ ನಾವು ಬಳಸಬಹುದಾಗಿದೆ. ನಿಮ್ಮ ಮನೆಗಳಲ್ಲಿ ಬಲ್ಬ್ಗಳಿರ್ಬೋದು. ಆ ಬಲ್ಬ್ಗಳು ಹೆಚ್ಚಿಗೆ ವಿದ್ಯುತ್ತನ್ನು ಪಡೆದು ಮತ್ತು ಕಡಿಮೆ ಬೆಳಕನ್ನು ಕೊಡ್ತಾವೆ. ಅದರ ಬದಲಾಗಿ ಟ್ಯೂಬ್ಲೈಟ್ ಬಳಸಿದರೆ ನಮಗೆ ಹೆಚ್ಚು ಬೆಳಕು ಸಿಗುತ್ತೆ ಕಡಿಮೆ ವಿದ್ಯುತ್ನಲ್ಲಿ. ಅದರ ಬದಲಾಗಿ CFLಗಳನ್ನು ಬಳಸಿದರೆ ಟ್ಯೂಬ್ಲೈಟ್ಗಿಂತ ಕಡಿಮೆ ವಿದ್ಯುತ್ ಬಳಕೆ ಆಗುತ್ತೆ, ಟ್ಯೂಬ್ಲೈಟ್ನಷ್ಟೇ ಬೆಳಕು ಸಿಗುತ್ತೆ. ಇನ್ನು ಇತ್ತೀಚೆಗೆ ಬಂದಂಥ LED ದೀಪಗಳು CFLನಷ್ಟೇ ವಿದ್ಯುತ್ತನ್ನು ಬಳಕೆ ಮಾಡ್ತಿದ್ದವು, ಆದರೂ ಕೂಡ ಹೆಚ್ಚಿಗೆ ಬೆಳಕನ್ನು ಕೊಡ್ತಿದ್ದವು. ಆದ್ದರಿಂದ ಮನೆಗಳಲ್ಲಿ ನಾವು ಬಲ್ಬ್ನ ಬದಲಾಗಿ LED ಲೈಟ್ಗಳನ್ನು ಬಳಕೆ ಮಾಡುವುದು ಹೆಚ್ಚು ಸೂಕ್ತವಾಗಿದೆ. ನಮಗೀಗಾಗಲೇ ಗೊತ್ತು P ಈಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಟಿ ಅಂತ. ನಾವು ವಿಭವಾಂತರದ ಸಮೀಕರಣದಲ್ಲಿ ನೋಡಿದ್ವಿ V ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಆದ್ದರಿಂದ ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ಇದನ್ನು ನಾವು ಡಬ್ಲ್ಯೂನ ಬದಲಾಗಿ ಬೆಲೆಯನ್ನು ತುಂಬಿಕೊಂಡ್ರೆ P ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಡಿವೈಡೆಡ್ ಬೈ ಟಿ. ವಿದ್ಯುತ್ ಪ್ರವಾಹದ ಸಮೀಕರಣ ಕಂಡುಹಿಡಿಯುವಾಗ ನಾವು ನೋಡಿದ್ದೇವೆ I ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಆದ್ದರಿಂದ ಕ್ಯೂ ಡಿವೈಡ್ ಬೈ ಟಿ ಅನ್ನೋದನ್ನು ನಾವು ಇಲ್ಲಿ ಸಪರೇಟಾಗಿ ಬರ್ಕೊಂಡಿದ್ದೀವಿ. P ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಬೈ ಟಿ. ಕ್ಯೂ ಬೈ ಟಿ ಬದಲಾಗಿ I ಅನ್ನು ಬರೆದಿದ್ದೀವಿ. ಆದ್ದರಿಂದ P ಈಸ್ ಈಕ್ವಲ್ ಟು ವಿ ಇಂಟು ಐ ಅಂತಕ್ಕಂಥ ಹೊಸ ಸಮೀಕರಣ ನಮಗೆ ದೊರೆತಿದೆ. P ಈಸ್ ಈಕ್ವಲ್ ಟು ವಿ ಇಂಟು ಐ. ಓಮ್ನ ನಿಯಮದ ಪ್ರಕಾರ V ಈಸ್ ಈಕ್ವಲ್ ಟು ಐ ಆರ್. ನಾವು V ಬೆಲೆಯನ್ನು ತುಂಬೋಣ I ಇಂಟು ಆರ್ ಇಂಟು ಐ. ಆದ್ದರಿಂದ P ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್. ನಮಗೆ ಸಾಮರ್ಥ್ಯಕ್ಕೆ ಎರಡನೇ ಸಮೀಕರಣ ದೊರೆಯಿತು. P ಈಸ್ ಈಕ್ವಲ್ ಟು ವಿ ಇಂಟು ಐ. ಓಮ್ನ ನಿಯಮದ ಪ್ರಕಾರ V ಈಸ್ ಈಕ್ವಲ್ ಟು ಐ ಇಂಟು ಆರ್. ದೇರ್ ಫೋರ್ ಐ ಈಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಆರ್. ಇಲ್ಲಿ ಐನ ಬೆಲೆಯನ್ನು ತುಂಬಿಕೊಳ್ಳೋಣ. P ಈಸ್ ಈಕ್ವಲ್ ಟು ವಿ ಇಂಟು ವಿ ಡಿವೈಡ್ ಬೈ ಆರ್. ದೇರ್ ಫೋರ್ P ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ನಮಗೀಗ ಮೂರನೇ ಸಮೀಕರಣ ದೊರೆತಿದೆ. ನಾವು ಮನೆಯಲ್ಲಿ ಅನೇಕ ವಿದ್ಯುತ್ ಉಪಕರಣಗಳನ್ನು ಬಳಸ್ತೀವಿ. ನೀವು ಮನೆಯಲ್ಲಿ ಫ್ಯಾನ್ ಅನ್ನು ಬಳಸ್ತಿರ್ಬೋದು. ಆ ಫ್ಯಾನ್ ಅನ್ನ ಸ್ವಲ್ಪ ಹೊತ್ತು ಉಪಯೋಗಿಸಿದ ನಂತರ ಫ್ಯಾನ್ ಬಿಸಿ ಆಗುತ್ತೆ. ಫ್ಯಾನ್ ನಮ್ಮ ಉಪಯೋಗಿಸ್ತಿರೋದು ಗಾಳಿ ಬೀಸಲಿ ಅಂತ. ಆದ್ರೆ ಬಿಸಿ ಯಾಕಾಗಬೇಕು? ಏಕೆಂದ್ರೆ ವಾಹಕದ ಮೂಲಕ ವಿದ್ಯುತ್ ಹರಿದಾಗ ವಾಹಕ ಸ್ವಲ್ಪ ಬಿಸಿ ಆಗುತ್ತೆ. ಇದನ್ನ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತ ಹೇಳ್ತಾರೆ. ರೋಧಕಗಳನ್ನು ಅಥವಾ ವಾಹಕಗಳನ್ನು ಶುಷ್ಕ ಕೋಶದೊಂದಿಗೆ ಅಥವಾ ವಿದ್ಯುತ್ ಮೂಲದೊಂದಿಗೆ ಸಂಪರ್ಕಿಸಿದಾಗ ಆಕಾರದಿಂದ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ವ್ಯಯವಾಗುವ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುವರು. ಅಂದರೆ ವಿದ್ಯುತ್ ಹರಿದಂತೆ ಉಷ್ಣ ಉತ್ಪತ್ತಿಯಾಗ್ತಕ್ಕಂಥದ್ದನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತಾರೆ. ನಮಗೆ ಫ್ಯಾನ್ನಲ್ಲಿ ಉಷ್ಣ ಉತ್ಪತ್ತಿ ಆಗೋದು ಬೇಡ, ಆದರೂ ಉತ್ಪತ್ತಿ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಫ್ಯಾನ್ನಲ್ಲಿ ಉಪಯೋಗಿಸ್ತಿರ್ತಕ್ಕಂಥ ವಾಹಕದಲ್ಲಿ ರೋಧ ಇದೆ. ಆದ್ದರಿಂದಾಗಿ ಉಷ್ಣ ಉತ್ಪತ್ತಿ ಆಗುತ್ತೆ. ರೋಧ ಇಲ್ಲದ ವಾಹಕ ಇಲ್ಲ. ಆದ್ದರಿಂದ ಎಲ್ಲ ವಿದ್ಯುತ್ ಉಪಕರಣಗಳು ಬಿಸಿಯಾಗುತ್ತೆ. ಮನೆಯಲ್ಲಿರ್ತಕ್ಕಂಥ TV, ಫೋನು, ಯಾವುದೇ ಉಪಕರಣ ಆಗಿರಲಿ ಅದು ಸ್ವಲ್ಪ ಹೊತ್ತು ಉಪಯೋಗಿಸಿದ ನಂತರ ಬಿಸಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ವಾಹಕದ ರೋಧ ಹೆಚ್ಚಿಗೆ ಇದ್ರೆ ಹೆಚ್ಚು ಉಷ್ಣ ಉತ್ಪತ್ತಿ ಆಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡಂತಹ ವಿಜ್ಞಾನಿಗಳು ಹೊಸ ಉಪಕರಣಗಳನ್ನು ತಯಾರು ಮಾಡಿದ್ರು. ಅದ್ಯಾವುದು ಅಂತ ಹೇಳಿದ್ರೆ
ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಒಲೆ ಇತ್ಯಾದಿ. ಹೆಚ್ಚು ರೋಧ ಇರತಕ್ಕಂಥ ವಾಹಕವನ್ನು ಉಪಯೋಗ ಮಾಡಿ ಉಷ್ಣವನ್ನು ಪಡೆಯುವುದು ಇಲ್ಲಿರ್ತಕ್ಕಂಥ ತತ್ವ. ಆದ್ದರಿಂದ ಈ ತತ್ವವನ್ನು ಆಧರಿಸಿ ತಯಾರಿಸಿರ್ತಕ್ಕಂಥ ಸಾಧನಗಳು ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಒಲೆ ಇತ್ಯಾದಿ ಆಗಿವೆ. ಫ್ಯಾನ್ ಅನ್ನ 10 ನಿಮಿಷಗಳ ಕಾಲ ಉಪಯೋಗಿಸಿದಾಗ ಫ್ಯಾನ್ ಬಿಸಿ ಆಗೋದು ನಿಮ್ಗೆ ಗೊತ್ತು. ಒಂದು ವೇಳೆ ಅದನ್ನೇ ಅರ್ಧ ಗಂಟೆವರೆಗೂ ಉಪಯೋಗಿಸಿದ್ರೆ ಹೆಚ್ಚು ಬಿಸಿ ಆಗುತ್ತೆ. ಅಂದ್ರೆ ವಿದ್ಯುತ್ ಉಪಕರಣದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣದ ಪ್ರಮಾಣವನ್ನು ಲೆಕ್ಕಾಚಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದನ್ನ ಜೌಲ್ ಅಂತಕ್ಕಂಥ ವಿಜ್ಞಾನಿ ಅದಕ್ಕೊಂದು ಸಮೀಕರಣವನ್ನು ನೀಡಿದ್ರು. ಆ ಸಮೀಕರಣ ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ. ನಮಗೀಗಾಗಲೇ ಗೊತ್ತು P = W/T. ಆದ್ದರಿಂದ W = P × T. ಕೆಲಸದ ಬದಲಾಗಿ ನಾವು ಈ ಶಕ್ತಿಯನ್ನು ಬಳಸ್ತೀವಿ, ಯಾಕೆಂದ್ರೆ ಕೆಲಸ ಮತ್ತು ಶಕ್ತಿ ಎರಡು ಒಂದೇ ಆಗಿದೆ. E = P × T. ಇಲ್ಲಿ ಉತ್ಪತ್ತಿಯಾಗುವುದು ಉಷ್ಣ ಶಕ್ತಿ, ಆದ್ದರಿಂದ E = ನ ಬದಲಾಗಿ H ಅನ್ನು ಬಳಕೆ ಮಾಡ್ತೀವಿ. H = P × T. ನಮಗೀಗಾಗಲೇ ಗೊತ್ತು P = V × I. Therefore H = VIT. V = ಓಮ್ನ ನಿಯಮದ ಪ್ರಕಾರ V = I × R. H = IR IT. Therefore H = I²RT. ಇದನ್ನ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರೀತಾರೆ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕದ ರೋಧಕ್ಕೆ, ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. Therefore H = I²RT ಆಗಿದೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು. ಈ ತತ್ವವನ್ನು ಆಧರಿಸಿ ತಯಾರಿಸಿರುವ ಸಾಧನಗಳು ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್ ಇತ್ಯಾದಿ. ಇಲ್ಲಿ ಹೆಚ್ಚು ರೋಧದ ನೈಕ್ರೋಮ್ ತಂತಿಯನ್ನು ಬಳಸಿರುತ್ತಾರೆ. ಇದರಿಂದ ಹೆಚ್ಚು ಉಷ್ಣ ಉತ್ಪತ್ತಿಯಾಗುತ್ತದೆ. ವಿದ್ಯುತ್ ಬಲ್ಬ್ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಟಂಗ್ಸ್ಟನ್ ಲೋಹದ ತಂತಿಯಿಂದ ತಯಾರಿಸಿರುತ್ತಾರೆ. ಟಂಗ್ಸ್ಟನ್ ರೋಧ ಹೆಚ್ಚಿಗೆ ಇರೋದ್ರಿಂದ ಹೆಚ್ಚು ಉಷ್ಣ ಉತ್ಪತ್ತಿಯಾಗುತ್ತೆ. ಆ ಉಷ್ಣದಿಂದಾಗಿ ಬೆಳಕು ಉತ್ಪತ್ತಿಯಾಗುತ್ತದೆ. ಫ್ಯೂಸ್ ತಂತಿ ಕಡಿಮೆ ದ್ರವಣ ಬಿಂದು ಹೊಂದಿರುವ ಸೀಸ ಹಾಗೂ ತವರಗಳ ಮಿಶ್ರಲೋಹದಿಂದ ತಯಾರಿಸಿರುತ್ತಾರೆ. ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಉಷ್ಣ ಹೆಚ್ಚಾಗಿ ತಂತಿ ದ್ರವಿಸಿ ವಿದ್ಯುತ್ ಮಂಡಲ ತುಂಡಾಗಿ ವಿದ್ಯುತ್ ಉಪಕರಣಗಳು ಹಾಳಾಗುವುದು ತಪ್ಪುತ್ತದೆ. ನಿಮ್ಮ ಮನೆಯಲ್ಲಿ ಈ ರೀತಿಯ ಫ್ಯೂಸ್ಗಳನ್ನು ನೀವು ನೋಡಿರ್ತೀರಿ. ಇಲ್ಲೊಂದು ತಂತಿಯನ್ನು ಬಳಸಿರ್ತಾರೆ. ಆ ತಂತಿಯ ದ್ರವಣ ಬಿಂದು ಕಡಿಮೆ ಇರುತ್ತೆ. ಯಾವುದಾದ್ರೂ ಕಾರಣದಿಂದಾಗಿ ಮನೆಗೆ ಹೆಚ್ಚು ವಿದ್ಯುತ್ ಪ್ರವಾಹ ಉಂಟಾದ್ರೆ ಆವಾಗ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯುತ್ ಉಪಕರಣಗಳು ಹಾಳಾಗ್ತವೆ. ಅದನ್ನು ತಪ್ಪಿಸೋದು ಬಹಳ ಸುಲಭ ಇದೆ. ಈ ರೀತಿಯ ಫ್ಯೂಸ್ ತಂತಿಯನ್ನು ಬಳಸಿದಾಗ ಇದರಲ್ಲಿ ಹೆಚ್ಚು ವಿದ್ಯುತ್ ಪ್ರವಾಹ ಆದಾಗ ಉಷ್ಣ ಹೆಚ್ಚಾಗಿ ಈ ತಂತಿಯಲ್ಲಿ ಉಷ್ಣ ಹೆಚ್ಚಾಗಿ ಇದು ದ್ರವಿಸುತ್ತೆ. ಆಗ ವಿದ್ಯುತ್ ಮಂಡಲ ಅಪೂರ್ಣಗೊಂಡು ಆ ಮನೆಯಲ್ಲಿರ್ತಕ್ಕಂಥ ಉಪಕರಣಗಳು ಹಾಳಾಗುವುದು ತಪ್ಪುತ್ತದೆ. ಈಗ ಕೆಲವು ಲೆಕ್ಕಗಳನ್ನು ನೋಡೋಣ. 240 ವೋಲ್ಟ್ ವಿಭವಾಂತರದ ವಿದ್ಯುತ್ ಮೂಲಕ್ಕೆ ಜೋಡಿಸಲಾದ ವಿದ್ಯುತ್ ದೀಪದ ಮೂಲಕ 0.25 ಆಂಪೇರ್ ವಿದ್ಯುತ್ ಪ್ರವಾಹವು ಪ್ರವಹಿಸುತ್ತಿದೆ. ದೀಪದ ವಿದ್ಯುತ್ ಸಾಮರ್ಥ್ಯ ಎಷ್ಟು? ಕೊಟ್ಟಿರುವ ಸಂಗತಿಗಳನ್ನು ಬರೆದುಕೊಳ್ಳೋಣ. ವಿಭವಾಂತರ V = 240 ವೋಲ್ಟ್, ವಿದ್ಯುತ್ ಪ್ರವಾಹ I = 0.25 ಆಂಪೇರ್, ಸಾಮರ್ಥ್ಯ ಎಷ್ಟು? P = V × I. 240 × 0.25. Therefore P = 60 ವ್ಯಾಟ್. ಲೆಕ್ಕ 2. 10 ಓಮ್ ರೋಧವನ್ನು ಹೊಂದಿರುವ ಹೀಟರ್ಗೆ 30 ನಿಮಿಷಗಳವರೆಗೆ 15 ಆಂಪೇರ್ ವಿದ್ಯುತ್ ಪ್ರವಾಹವು ಪ್ರವಹಿಸುತ್ತಿದೆ. ಇಲ್ಲಿ 2 ಲೆಕ್ಕಗಳಿದಾವು. ಉತ್ಪತ್ತಿಯಾದ ಉಷ್ಣವನ್ನು ಕಂಡುಹಿಡಿಯಿರಿ. ಉತ್ಪತ್ತಿಯಾದ ಉಷ್ಣದ ದರವನ್ನು ಕಂಡುಹಿಡಿಯಿರಿ. ಮೊದಲಿಗೆ ಕೊಟ್ಟಿರುವ ಸಂಗತಿಗಳನ್ನು ಬರೆದುಕೊಳ್ಳೋಣ. ರೋಧ R = 10 ಓಮ್, ವಿದ್ಯುತ್ ಪ್ರವಾಹ I = 15 ಆಂಪೇರ್, ಕಾಲ T = 30 ನಿಮಿಷ ಗುಣಿಸು 60 ಸೆಕೆಂಡು = 1800 ಸೆಕೆಂಡ್. ಉಷ್ಣ ಎಷ್ಟು? H = I²RT. 15 ಸ್ಕ್ವೇರ್ ಗುಣಿಸು 10 ಗುಣಿಸು 1800 = 225 ಗುಣಿಸು 10 ಗುಣಿಸು 1800. 40,50,000 ವ್ಯಾಟ್ ಅಥವಾ 4 × 10⁻6 ವ್ಯಾಟ್. ಉತ್ಪತ್ತಿಯಾದ ಉಷ್ಣದ ದರ ಕಂಡುಹಿಡಿಯಿರಿ. ರೋಧ R = 10 ಓಮ್, ವಿದ್ಯುತ್ ಪ್ರವಾಹ I = 15 ಆಂಪೇರ್. ಉಷ್ಣ ಎಷ್ಟು? ಇಲ್ಲಿ ನಾವು H = I²R ಅಷ್ಟೇ ತೆಗೆದುಕೊಳ್ಬೇಕು. ಉಷ್ಣದ ದರ ಅಂತ ಹೇಳಿದಾಗ ಕಾಲವನ್ನು ತೆಗೆದುಕೊಳ್ಬಾರದು. 15 ಸ್ಕ್ವೇರ್ ಗುಣಿಸು 10, 225 ಗುಣಿಸು 10, 2250 ವ್ಯಾಟ್. ಒಂದು ಮನೆಯಲ್ಲಿ ಪ್ರತಿದಿನ 300 ವ್ಯಾಟ್ ವಿದ್ಯುತ್ ಸಾಮರ್ಥ್ಯದ
ವಿದ್ಯುತ್ ಉಪಕರಣಗಳು 6 ಗಂಟೆಗಳವರೆಗೆ ಬಳಕೆಯಾಗುತ್ತವೆ. 1 ಕಿಲೋವ್ಯಾಟ್ ಅವರ್ಗೆ 3 ರೂಪಾಯಿಗಳಂತೆ 30 ದಿನಗಳಿಗೆ ತಗಲುವ ಖರ್ಚು ಎಷ್ಟು? ಹಂತ 1 ವಿದ್ಯುತ್ ಸಾಮರ್ಥ್ಯ P 300 ವ್ಯಾಟ್, ಕಾಲ 6 ಗಂಟೆ ಗುಣಿಸು 30 ದಿನ ಅಂದರೆ 180 ಗಂಟೆಗಳು. ಬಳಕೆಯಾದ ಶಕ್ತಿ ಎಷ್ಟು? ನಮಗೆ ಗೊತ್ತು P = W/T. ಆದ್ದರಿಂದ W = P × T. ಕೆಲಸವನ್ನ ಶಕ್ತಿ ಅಂತ ಬರೆದುಕೊಳ್ಳೋಣ. ಶಕ್ತಿ P × T. 300 ಗುಣಿಸು 180 54,000 ವ್ಯಾಟ್ ಅಥವಾ 54 ಕಿಲೋ ವ್ಯಾಟ್ ಅವರ್ ಅಂದರೆ 54 ಯೂನಿಟ್ ವಿದ್ಯುತ್ ಬಳಕೆಯಾಗಿದೆ. ಒಟ್ಟು ಖರ್ಚು ಬಳಕೆಯಾದ ವಿದ್ಯುತ್ ಶಕ್ತಿ ಗುಣಿಸು ದರ. 54 ಯೂನಿಟ್ ವಿದ್ಯುತ್ ಬಳಕೆಯಾಗಿದೆ. ಪ್ರತಿಯೊಂದು ಯೂನಿಟ್ಗೆ 3 ರೂಪಾಯಿಗಳು. ಎರಡನ್ನು ಗುಣಿಸಿದಾಗ 162 ರೂಪಾಯಿ ಇದು ಒಟ್ಟು ಖರ್ಚು ಆಗಿರುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ. ವಿದ್ಯುತ್ ಸಾಮರ್ಥ್ಯ ಎಂದರೇನು? 2. 1 ಯೂನಿಟ್ ವಿದ್ಯುತ್ ಎಂದರೆ ಡ್ಯಾಶ್. 3. ಬಲ್ಬ್ ಬದಲಾಗಿ LED ದೀಪದ ಬಳಕೆ ಸೂಕ್ತ ಏಕೆ? 4. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎಂದರೇನು? 5. 220 ವೋಲ್ಟ್ ವಿಭವಾಂತರದ ವಿದ್ಯುತ್ ಮೂಲಕ್ಕೆ ಜೋಡಿಸಲಾದ ವಿದ್ಯುತ್ ದೀಪದ ಸಾಮರ್ಥ್ಯ 40 ವ್ಯಾಟ್ ಆಗಿದೆ. ದೀಪದ ಮೂಲಕ ಎಷ್ಟು ವಿದ್ಯುತ್ ಪ್ರವಾಹವು ಪ್ರವಹಿಸುತ್ತಿದೆ? ಧನ್ಯವಾದಗಳು. ಮಾರ್ಗದರ್ಶನ ಹಾಗೂ ಅವಕಾಶವನ್ನು ನೀಡಿದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಗದಗ್ನ ಮಾನ್ಯ ಪ್ರಾಚಾರ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.